ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿ, ನಿಮ್ಗೆ ಜೈ ಎಷ್ಟು ಮುಖ್ಯನೋ ನನಗೆ ನನ್ನ ಮಗಳು ಅಷ್ಟೇ ಮುಖ್ಯ. ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಏನಾದರೂ ಮಾಡ್ತೀನಿ. ನಿತ್ಯನ ಕಾಪಾಡೋದು ನಿಮಗೆ ಮಾತ್ರ ಕರ್ತವ್ಯನ ಆಂಟಿ? ನಿತ್ಯ ನನ್ನ ಹೆಂಡತಿ ಅಲ್ವಾ? ಅವಳ ಮೇಲೆ ನನಗೆ ಜವಾಬ್ದಾರಿ ಇಲ್ವಾ? ಅವಳನ್ನ ನಾನು ಕಾಪಾಡ್ಕೊಳ್ಳಲ್ವಾ? ಆದ್ರೂ ನೀವು ನಮ್ಮನ್ನು ಹೇಗೆ ದೂರ ಮಾಡ್ತೀರಾ ಆಂಟಿ? ನಿತ್ಯನಿಗೆ ನನ್ನಂದ್ರೆ ಪ್ರಾಣ. ಅದಕ್ಕೆ ಸಾವಿನಂಚಿಗೆ ಹೋಗಿದ್ ನನ್ನ ಕ್ಷೇಮವಾಗಿ ಮನೆಗೆ ಕರ್ಕೊಂಡು ಬಂದ್ಲು. ನಿತ್ಯ ಅಂದ್ರೆ ನಂಗೆ ಜೀವ ಆಂಟಿ. ಅದಕ್ಕೆ ಏನೇ ಅಡ್ಡ ಬಂದ್ರೂ ನಾವು ಜೊತೆ ಆಗಿರೋದು. ನಾವಿಬ್ರು ನಿಮ್ಗೆ ಇಬ್ರಾಗಿ ಕಾಣಿಸ್ಬೋದು ಆಂಟಿ, ಆದ್ರೆ ನಾವಿಬ್ರು ಒಂದೇ. ನಮ್ಮ ಶರೀರ ಬೇರೆ, ಮನ್ಸು ಒಂದೇ, ನಮ್ಮ ಆತ್ಮ ಒಂದೇ. ನಮ್ಮನ್ನ ದೂರ ಮಾಡಕ್ಕಾಗಲ್ಲ. ನಿತ್ಯ ನಾನು ಜೊತೆಗೆ ಬದುಕೋಕ್ಕಾಗ್ತಾ ಇದ್ರೆ ಜೊತೆಗೆ ಸಾಯ್ತೀವಿ ಹೊರತು ದೂರ ದೂರ ಅಂತೂ ಇರಲ್ಲ ಆಂಟಿ. ನಮ್ಮನ್ನು ಯಾರೂ ದೂರ ಮಾಡಕ್ಕಾಗಲ್ಲ, ಕೊನೆಗೆ ಸಾವು ಕೂಡ. ಇದೆಲ್ಲ ಬಿಡಿ ಆಂಟಿ. ನಾವು ದೂರ ಆಗ್ತೀವಿ ಅಂದ್ರೆ ನಿತ್ಯನೇ ಒಪ್ಪಲ್ಲ. ಬೇಕಾದ್ರೆ ಅವಳನ್ನೇ ಕೇಳಿ. ನನ್ನ ಬಿಟ್ಟಿರೋಕ್ಕಾಗುತ್ತಾ? ಅವಳನ್ನೇ ಕೇಳಿ. ಕೇಳಿ ಆಂಟಿ. ನಾನು ಬಿಟ್ಟು ಹೋಗೋದಕ್ಕೆ ಅವಳು ಓಕೆ ಅಂದ್ರೆ ಈ ಕ್ಷಣನೇ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಿ ಹೊರಟೋಗ್ತೀನಿ. ಮತ್ತೆ ಲೈಫಲ್ಲಿ ನನ್ನ ಮುಖನ ಅವಳಿಗೆ ತೋರ್ಸಲ್ಲ. ಹೇಳೋ ಕೇಳಿ. ಬಿಟ್ಟಿರ್ತೀನಿ ಅಂತ ಹೇಗೆ ಹೇಳಲಿ? ನನ್ನ ಪ್ರಾಣ ಹೋದ್ರೂ ಹೇಳಲ್ಲ. ನಿಮ್ಮನ್ನ ದೂರ ಮಾಡ್ಕೊಳ್ಳೋದು ಅಂದ್ರೆ ನನ್ನಿಂದ ನಾನೇ ದೂರ ಆದ ಹಾಗೆ. ನಿಮ್ ಜೊತೆ ಸೇರಿ ಬದುಕ್ತಿರೋ ಜೀವನ ನನಗೆ ಸಾವಿಗೆ ಸಮಾನ. ನಿಮ್ಮನ್ನ ನನ್ನ ಬೇರೆ ಮಾಡೋದು ಸಾವು ಒಂದೇ. ಸಾವು ಕೂಡ ನಮ್ಮನ್ನು ದೂರ ಮಾಡಲ್ಲ ನಿತ್ಯ. ಸಾವೇನಾದ್ರೂ ಬಂದ್ರೆ ನಮ್ಮಿಬ್ರಿಗೂ ಒಟ್ಟಿಗೆ ಬರುತ್ತೆ. ನಾವು ಅಲ್ಲೂ ಕೂಡ ಒಟ್ಟಿಗೆ ಇರ್ತೀವಿ.
ನೋಡಿದ್ರ ಆಂಟಿ, ಇದು ನಮ್ಮಿಬ್ಬರ ಮಧ್ಯೆ ಇರೋ ಬಂಧ. ನಮ್ಮನ್ನು ಯಾರು ದೂರ ಮಾಡಲ್ಲ. ನಿತ್ಯನ್ ಬಗ್ಗೆ ನೀವ್ ಯಾಕೆ ಹೆದರ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ನಮ್ಮನ್ನು ಯಾಕೆ ದೂರ ಮಾಡ್ತಿದ್ದೀರಂತನೂ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಪ್ರೀತಿ ನಿಮ್ಗೆ ಇಷ್ಟ ಆಗ್ತಿಲ್ವೋ, ಇಲ್ಲ ನಮ್ಮ ಮನೆಯವ್ರ ಮೇಲಿನ ಕೋಪನೋ, ಅಥವಾ ಇನ್ನೇನಾದ್ರೂ ಕಾರಣ ಇದೆಯಾ ನನಗೆ ಗೆಸ್ ಮಾಡೋದಕ್ಕಾಗ್ತಿಲ್ಲ ಆಂಟಿ. ನಮ್ಮ ಮನೆಯಿಂದ ನಿತ್ಯನ್ ಇಲ್ಲಿ ಕರ್ಕೊಂಡು ಬರೋವಾಗ ನಿತ್ಯ ಸಂತೋಷವಾಗಿರ್ತಾಳೆ ಅಂದ್ರಿ. ಖಂಡಿತ ಇರಲ್ಲ ಆಂಟಿ. ಒಂದ್ ವೇಳೆ ಇದ್ರೂ ನನ್ನ ಜೊತೆ ಇದ್ದಷ್ಟು ಸಂತೋಷವಾಗಿ ನಿಮ್ ಜೊತೆ ಇರಲ್ಲ. ತಾಯಿ ಪ್ರೀತಿಯಿಂದ ನೀವು ಇವಳನ್ನ ಕಟ್ಟಾಕಿದ್ರು ನನಗೋಸ್ಕರ ಇವಳು ಹಾಕೋ ಕಣ್ಣೀರ್ನ ತಡೆಯೋದಕ್ಕಾಗಲ್ಲ. ದಯವಿಟ್ಟು ನಮ್ಮನ್ನ ದೂರ ಮಾಡಬೇಡಿ ಆಂಟಿ. ಈಗ ಹೇಳು, ನನ್ನ ಮಾಮ್ ನಿನ್ ಸುತ್ತ ಯಾಕೆ ತಿರುಗ್ತಿದ್ದಾಳೆ? ನಿಮ್ ಮಧ್ಯ ಏನ್ ನಡೀತಾ ಇದೆ? ನನ್ನ ಕಟ್ ಹಾಕಿದ್ರು ಹೊಡೆದ್ರು ನನ್ನಿಂದ ಏನು ತಿಳ್ಕೊಳಕ್ಕಾಗಲ್ಲ. ನಾನು ಮನ್ಸ್ ಮಾಡಿದ್ರೆ ಜೀವ ಇಲ್ದಿರೋ ಕಲ್ ಬಂಡೆ ಕೂಡ ಮಾತಾಡತ್ತೆ. ನಂಗೆ ಪೇಷನ್ಸ್ ಕಡಿಮೆ, ಕೋಪ ಹೆಚ್ಚು. ಮರ್ಯಾದೆಯಾಗೆ ಹೇಳು, ಇಲ್ಲ ಸಾಯಿಸ್ತೀಯಾ? ಸಾಯಿಸು. ಸಾಯೋಕೆ ಅಷ್ಟು ಅರ್ಜೆಂಟ್ ಯಾಕೆ ನಿನಗೆ? ನೀನ್ ಸತ್ರೆ ಗಂಗಾ ಸಾಯ್ತಾಳೆ. ಅವಳ ಜೊತೆ ನನಗೆ 3 days ಕೆಲಸ ಇದೆ. ಆ ಕೆಲಸ ಆಗ್ತಿದ್ದ ಹಾಗೆ ಇಬ್ರನ್ನು ಒಟ್ಟಿಗೆ ಮುಗಿಸ್ತೀನಿ. ನೀವು ತಾಯಿ ಮಗಳನ್ನ ಖಂಡಿತ ಬಿಡಲ್ಲ. ಹೇಯ್ ನಡಿ, ನಡಿಯಾ. ಲೇ ಬಿಡ್ರಲೇ, ಇದ್ಯಾಕ್ರ ನಿಮ್ ಮನೆ ಹಾಳಾಗೋಗ ಹಿಂಗ ಬತ್ತಾ ಇದ್ದೀರ ನನ್ನ? ಲೇ ಬೈಲೋ ಕೈದೋಯ್ತೈತೆ. ಅಯ್ಯೋ ಬಿಡ್ರಲೇ, ನಿಮ್ ಮನೆ ಹಾಳಾಗೋಗ. ಮೇಡಮ್, ಅಯ್ಯೋ ಇವ್ನು ಯಾರೋ ಅವಾಗ್ಲಿಂದ ನಿಮ್ಮನ್ನ ಫಾಲೋ ಮಾಡ್ತಿದ್ದಾನೆ. ಅನುಮಾನ ಬಂದು ಕರ್ಕೊಂಡ್ ಬಂದ್ವಿ. ಇವನ್ ಬಂದಿದ್ದು ನನಗೋಸ್ಕರ ಅಲ್ಲ, ಇವಳಿಗೋಸ್ಕರ ಅನ್ಕೊಂಡಿದ್ದೀನಿ. ಬಾಯಿಗೆ ಬಟ್ಟೆ ಹಾಕಿ ಕಟ್ ಹಾಕಿ. ಮೇಡಮ್ ಮೇಡಮ್ ಮೇಡಮ್, ನಾನೊಂದ್ ಕಿತ ಹೇಳದ್ನ ಕೇಳಿಕ್ಕೆ. ಕಟ್ರೋ. ನಿಮ್ ಕೈ ಕರಿನಾಗ್ರವ್ ಕಡಿಯೋ, ನಾವ್ ಬಂದಿದ್ದು ಅವಳಿಗೋಸ್ಕರ ಅಲ್ಲ ಕಣ್ರಲ್ಲ. ಲೇ, ನಾನ್ ನಿನಗ್ ನಿಜ ಹೇಳ್ಬೇಕು ಅಂತ ಬಂದ್ರೆ ಹಿಂಗ್ ಮಾಡ್ತಿದ್ಯಲ್ಲ. ಏಯ್, ಸೈಲೆಂಟ್ ಆಗಿರೋ. ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ನೀನ್ ತಿಳ್ಕೊಬೇಕಾಗಿರೋ ನಿಜ ನನಗೆ ಗೊತ್ತು ಕಣೆ. ನನ್ ಬುಡ ಕೇಳೆ. ನಿನ್ನ ಹುಡ್ಕೊಂಡು ಒಬ್ಬ ಬಂದಿದ್ದಾನೆ ಅಂದ್ರೆ ಪರವಾಗಿಲ್ವೇ? ಈ ಸಿಟಿಲೂ ಕೂಡ ನಿನ್ಗೆ ಫ್ಯಾನ್ಸ್ ಇದ್ದಾರೆ. ಏ ಬಾಲು, ನೀನ್ ಯಾಕೋ ಬಂದೆ ಇಲ್ಲಿಗೆ? ಅಬ್ಬೋ, ಅವನಿಗೇನಾದ್ರೂ ಆಗ್ಬಿಡತ್ತೆ ಅಂತ ಭಯನಾ? ಮಾಯಾವಿ ತನ್ನ ಪ್ರಾಣ ಗಿಳಿಲಿಟ್ಟ ಹಾಗೆ ನಿನ್ ಪ್ರಾಣ ಇವನಲ್ಲಿದ್ಯಾ? ಹಾಗಿದ್ರೆ ಇವನನ್ನೇ ಮುಗಿಸ್ತೀನಿ. ಬೇಡ, ಅವನ್ಗೇನು ಮಾಡ್ಬೇಡ. ಲೇ, ನಾನ್ ನಿನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಬಂದೆ ಕಣೆ. ನೀನ್ ನನ್ನೇ ಎತ್ತಬೇಕು ಅಂತಿದ್ಯಾ? ನನ್ ಸರಿಯಾಗಿ ಬಂದ್ ಸಿಕ್ಕಾಕಣಲ್ಲಪ್ಪ. ಅವನನ್ನ ಬಿಟ್ಬಿಡು ನಿತ್ಯ. ಹಾಗಾದ್ರೆ ಮ್ಯಾಟರ್ ಏನೋ ಹೇಳು. ನನಗ್ ಗೊತ್ತಿಲ್ಲ. ನಿತ್ಯ, ನಿಲ್ಸು. ಅವನನ್ನ ಯಾಕೆ ಕೊಲ್ತೀಯಾ? ಹೋಗಿ ನಿಮ್ಮಮ್ಮನ್ ಕೇಳು, ನಿಜ ಏನು ಅಂತ ಹೇಳ್ತಾರೆ. ಇದ್ ಗೊತ್ತಿಲ್ದೆ ಇಷ್ಟು ಕಷ್ಟ ಪಡ್ತಿದ್ದೀನಿ ಅನ್ಕೊಂಡ್ಯಾ?
ಬುಲೆಟ್ ಬಂದು ತಲೆ ಪಕ್ಕ ಹೋದಾಗ್ಲೇ ಕತೆ ಇದೆ ಅಂತ ಒಪ್ಕೊಂಡೆ. ಅದೇ ಎದೆಗೆ ಇಳಿದ್ರೆ ಕತೆ ಏನೋ ಹೇಳ್ತೀಯ ಅಷ್ಟೇ ಅಲ್ವಾ? ಆದ್ರೆ ಗುಂಡು ಇಳಿಯೋದು ನಿನ್ನೆದೆಲ್ಲ. ಕತೆ ಹೇಳೋಕೆ ನೀನ್ ಬದುಕಿರ್ಬೇಕಲ್ಲ, ಅದಕ್ಕೆ ಇವನನ್ನ ಮುಗಿಸಿ ನಿನ್ ಹತ್ರ ಕತೆ ಹೇಳಿಸ್ತೀನಿ. ನೀನ್ ನನ್ನ ಸಾಯಿಸಿದ್ರು ಅವನನ್ನ ಸಾಯಿಸಿದ್ರು ಆ ಕತೆ ಏನು ಅಂತ ನಾನು ಹೇಳಲ್ಲ. ಸಾಯಿಸ್ಬೇಕು ಅಂದ್ರೆ ಸಾಯಿಸು. ನಿನ್ನ ನಿನ್ ಹತ್ರ ನಿಜ ಹೇಗ್ ಕಕ್ಸೋದು ನನಗ್ ಚೆನ್ನಾಗ್ ಗೊತ್ತೇ. ಎಲ್ಲಿ ಸ್ವಿಚ್ ಒತ್ತಿದ್ರೆ ಬಲ್ಬ್ ಉರಿಯುತ್ತೋ ಚೆನ್ನಾಗ್ ಗೊತ್ತು. ಅಲ್ಲಿಗೆ ಹೋಗ್ತೇನೆ. ಏಯ್ ಮೇಡಮ್, ನಾನು ತಿರ್ಗ್ ಬರೋ ತನಕ ಇವ್ರನ್ನ ಹುಷಾರಾಗಿ ಕಾಯ್ತಾ ಇರಿ. ಇವ್ರು ಓಡ್ ಹೋದ್ರೆ ನಿಮ್ ಪ್ರಾಣ ಹೋಗತ್ತೆ. ನೋಡಮ್ಮ, ದೊಡ್ಡವಳಾಗಿ ಅನುಭವದಿಂದ ಹೇಳ್ತಾ ಇದ್ದೀನಿ, ತಪ್ಪು ಎಲ್ರೂ ಮಾಡ್ತಾರೆ. ನಮ್ಮಿಂದನೂ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು. ಅಷ್ಟಕ್ಕೆ ಇವ್ರನ್ನ ದೂರ ಮಾಡೋದು ಸರಿಯಲ್ಲ. ಯೋಚನೆ ಮಾಡಮ್ಮ. ಹೌದು ರೂಪ ಅವರೇ, ನಮ್ಮೆರಡು ಕುಟುಂಬ ಸೇರಿ ಅವ್ರನ್ನ ಜೊತೆ ಮಾಡಿದ್ವಿ, ಮದುವೆ ಮಾಡಿಸಿ ಒಂದ್ ಮಾಡಿದ್ವಿ. ಚಿಕ್ಕ ಚಿಕ್ಕ ಕಾರಣಗಳಿಗಾಗಿ ಅವ್ರನ್ನ ಯಾಕೆ ಬೇರೆ ಮಾಡಬೇಕು? ಅವರಿಬ್ರು ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ ಅತ್ಗೆ. ಜೈಲಲ್ಲಿ ಕೂಡ ಅವರು ಒಟ್ಟಾಗೇ ಇದ್ರು. ಕಷ್ಟ ಸುಖನ ಹಂಚ್ಕೊಂಡವರು ದೂರ ಆಗೋದು ಅವರಿಗೆ ಇಷ್ಟ ಇಲ್ದಿದ್ರೆ ಬಲವಂತವಾಗಿ ದೂರ ಮಾಡೋದು ಧರ್ಮ ಅಲ್ಲ ಅಲ್ವಾ? ಒಟ್ಟಾಗಿ ಬದುಕೋಕಾಗ್ಲಿಲ್ಲ ಅಂದ್ರೆ ಸಾಯ್ತೀವಿ ಅಂತಿದ್ದಾರೆ. ಇವ್ರನ್ನ ಕಳ್ಕೊಳ್ಳೋಕೆ ನಾವು ಮಕ್ಕಳನ್ನ ಹೆರ್ಲಿಲ್ಲ ಅಲ್ವಾ? ಅವ್ರ ಜೊತೆಯಾಗಿ ಸಂತೋಷವಾಗಿದ್ರೆ ಅದನ್ನ ನೋಡಿ ಸಂತೋಷ ಪಡಕ್ಕಲ್ವಾ ನಾವಿರೋದು? ಒಳ್ಳೇದೋ ಕೆಟ್ಟದೋ ಅವ್ರಿಬ್ಬರನ್ನ ಒಂದ್ ಮಾಡೋಣ. ಸರಿ ಅಜ್ಜಿ, ನೀವೆಲ್ಲ ಇಷ್ಟ ಹೇಳ್ತಿರೋದ್ರಿಂದ ನೀವ್ ಹೇಳ್ದ ಹಾಗೆ ಮಾಡೋಣ. ಅವರು ಒಟ್ಟಾಗಿರ್ಲಿ. ಅವರನ್ನ ಒಂದು ಮಾಡೋಣ. ಆದ್ರೆ ಒಂದು ಕಂಡೀಷನ್. ಹೇಳಿ ಆಂಟಿ, ನಾವಿಬ್ರು ಒಟ್ಟಿಗೆ ಬದುಕೋದಕ್ಕೆ ನೀವು ಯಾವ ಥರದ ಕಂಡೀಷನ್ ಹಾಕಿದ್ರು ನನಗೆ ಓಕೆ. ನಿಮ್ಮ ಮನೇಲಿ ನನ್ನ ಮಗಳು ಕ್ಷೇಮವಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ಅದಕ್ಕೆ ನನ್ನ ನಿತ್ಯ ನನ್ನ ಕಣ್ಮುಂದೆನೇ ಇರಬೇಕು. ನಿತ್ಯನ್ ಬಗ್ಗೆ ನೀವೇನು ವರಿ ಮಾಡಬೇಡಿ ಆಂಟಿ. ಅವಳನ್ನ ನಾನು ಎದೆಲಿಟ್ಕೊಂಡು ನೋಡ್ಕೋತೀನಿ. ಅವಳ ಪ್ರಾಣಕ್ಕೆ ನನ್ನ ಪ್ರಾಣನೇ ಅಡ್ಡ ಇಡ್ತೀನಿ. ನಾನು ಕೇಳ್ತಿರೋದು ನನ್ನ ನಿತ್ಯನ ನಿನ್ ಎದೆಲಿ ಇಟ್ಕೋತ್ಯಾ ಇಲ್ವಾ ಅಂತ ಅಲ್ಲ ಜಯ್. ನನ್ನ ಮಗಳು ನನ್ನ ಕಣ್ಣು ಮುಂದೆ ಇರಬೇಕು ಅಂತ. ಅಂದ್ರೆ ನಿತ್ಯ ನನ್ನ ಎದುರಿಗೆ ಇರಬೇಕು, ನನ್ನ ಮನೇಲೇ ಇರಬೇಕು. ಮದ್ವೆ ಆಗಿರೋ ಹುಡುಗಿ ಅತ್ತೆ ಮನೇಲಿ ಇರ್ದೆ ತವ್ರ ಮನೇಲಿ ಹೇಗಿರ್ತಾಳೆ ಅತ್ಗೆ? ನನ್ನ ಮಗಳು ನನ್ನ ಮನೆಯಲ್ಲೇ ಇರಬೇಕು. ನನ್ನ ಅಳಿಯ ಮನೆ ಅಳಿಯ ಆಗ್ಬೇಕು. ಇದೇ ನನ್ನ ಕಂಡೀಷನ್.
ಈ ಕಂಡೀಷನ್ಗೆ ಒಪ್ಕೊಂಡ್ರೆ ಜೈ ನಿತ್ಯ ಒಟ್ಟಿಗೆ ಇರ್ತಾರೆ. ಇಲ್ಲದೆ ಇದ್ರೆ ಇಲ್ಲ, ಅವ್ರ ದಾರಿ ಅವ್ರದ್ದು. ಏನ್ ಮಾತಾಡ್ತಿದ್ಯಮ್ಮ? ಬುದ್ಧಿ ಇಟ್ಕೊಂಡ್ ಮಾತಾಡ್ತಿದ್ಯಾ? ಒಳ್ಳೇದು ಕೆಟ್ಟದು ಅರ್ಥ ಆಗ್ತಿದ್ಯಾ ನಿನ್ಗೆ? ಸೂರ್ಯ ವಂಶದಲ್ಲಿ ಹುಟ್ಟಿರೋ ನನ್ ಮೊಮ್ಮಗ ಈ ವಂಶಕ್ಕೆ ಒಬ್ನೇ ಒಬ್ಬ ವಾರಸ್ತಾರ ನಿನ್ ಮನೇಲಿ ಮನೆ ಅಳಿಯಾಗಿರ್ಬೇಕಾ? ಹೇಗೆ ಹೇಳಿದ್ರಿ ಈ ಮಾತನ್ನ? ನನ್ನ ಮಗನಿಗೆ ಗತಿ ಇಲ್ಲದೆ ನಿಮ್ಮ ಮನೇಲಿರ್ಬೇಕಾ? ಅಥವಾ ನಿಮ್ಮ ಮಗಳನ್ನ ನೋಡ್ಕೊಳ್ಳೋ ಶಕ್ತಿ ನನ್ನ ಮಗನಿಗಿಲ್ವಾ? ನಮ್ಮ ದೇಹದಲ್ಲಿ ಪ್ರಾಣ ಇರೋರ್ಗೂ ನಮ್ಮ ಹುಡುಗನ ನಿಮ್ಮ ಮನೆ ಅಳಿಯನ್ನ ಕಳ್ಸಲ್ಲ. ಅಲ್ಲ, ಏನ್ರಿ ನಿಮ್ ಉದ್ದೇಶ? ನಮ್ ಸೋದರಳಿಯನ್ನ ನಮ್ಮಿಂದ ದೂರ ಮಾಡ್ಬೇಕು ಅಂತನಾ? ನಮ್ ಕೈ ಬೈ ಕಟ್ಸಿ ನೀವ್ ಆಡು ಅಂದಾಗ ಆಡ್ಬೇಕಂತಾನ? ಅವನೇನಾರು ತೊಗಲ್ಬೊಮ್ಮೆ ಅನ್ಕೊಂಡ್ರ? ದುಡ್ಡನ್ನ ಕೂಡು ಹಾಕೋ ಹಾಗೆ ಮನ್ಸರನ್ನು ಕೊಂಡ್ಕೋಬೇಕು ಅಂದ್ಕೊಂಡ್ರೇನೋ? ನಿಮ್ ವ್ಯಾಪಾರದ ಬುದ್ಧಿವಂತಿಕೆ ನಮ್ಮ ಹತ್ರ ಬೇಡ. ನೀವು ದುಡ್ಡಿಂದ ಏನಾದ್ರೂ ಕೊಂಡ್ಕೋಬೇಕು ಅಂದ್ಕೊಂಡ್ರಾ? ನಮ್ ಸೋದರಳಿಯ ಜೈನ್ ಅಲ್ಲ. ನೀವು ನಂಬರ್ 1 ಬಿಸ್ನೆಸ್ ವುಮನ್ ಆದ್ರೆ ನಮ್ ಜೈ ನಂಬರ್ 2 ಬಿಸ್ನೆಸ್ ಮ್ಯಾನ್. ಅದನ್ನ ನೆನಪಿಟ್ಕೊಳ್ಳಿ. ನಿಮ್ ಮಗಳು ನಿಮ್ ಕಣ್ಮುಂದಿರ್ಬೇಕು ಅನ್ಕೊಳ್ಳೋದು ತಪ್ಪಲ್ಲ ಅತ್ಗೆ. ಒಬ್ಳೇ ಮಗಳಿರೋದು ಯಾವ ತಾಯಿ ಆದ್ರೂ ನಿಮ್ ಹಾಗೆ ಯೋಚನೆ ಮಾಡ್ತಾಳೆ. ಆದ್ರೆ ನಿಮ್ಗೆ ಮಗ ಇದ್ದಿದ್ರೆ ಅವನನ್ನ ಬೇರೆ ಮನೆ ಕಳಿಸ್ತೀರಾ ಹೇಳಿ? ಆದ್ರೂ ನಮ್ಮನೇಲಿ ಏನ್ ಕೊರತೆ ಆಗಿದೆ ಅಂತ ಜೈನ ನಿಮ್ಮನೆ ಕರಿತಿದ್ದೀರಾ? ಎಲ್ಲಿ ಕೂಡ ಜೈಗ್ ಯಾವ ಕೊರತೆನೂ ಇರಲ್ಲ. ಅಲ್ಲ, ಮನೆ ಅಳಿಯ ಅಂದ್ಕೂಡ್ಲೆ ಇಷ್ಟೊಂದು ಮಾತಾಡ್ತಿದ್ದೀರಲ್ಲ, ಅದೇನೋ ನಿಮ್ಗೆ ಹೊಸ್ದಾಗಿರೋ ಹಾಗೆ. ಯಾಕೆ ನಿಮ್ಮ ಮನೆ ಅಳಿಯ ನಿಮ್ಮ ಮನೇಲೇ ಇರೋದಿಲ್ವಾ? ಜೈ ಇದ್ರೆ ತಪ್ಪೇನು? ಕೇಳಿಸ್ಕೊಂಡ್ರಾ? ಈಗ ನಿಮಗ್ ಹಾಯಾಗಿದ್ಯಾ? ನಾವು ತವ್ರ ಮನೇಲಿ ಇದೀವಿ ಅಂತ ಜೈ ಕೂಡ ಮನೆ ಅಳಿ ಆಗ್ಬೇಕಂತೆ. ಜೈನ ಮನುಷ್ಯನ್ ಹಾಗಲ್ಲ, ಒಂದು ಪಶು ಆಗಿ ನೋಡ್ತಿದ್ದಾರೆ. ಜೈ ಕುತ್ಕೆಗ್ ಹಗ್ಗ ಕಟ್ಟಿ ಅವನ್ನ ಇಲ್ಲೇ ಕಟ್ ಹಾಕ್ಬೇಕು ಅನ್ಕೊಂಡಿದ್ದಾಳೆ. ಸಹನೆ ಕೂಡ ಒಂದು ಹದ್ದಿರತ್ತೆ. ನಾಚಿಕೆ ಬಿಟ್ಟು ನಮ್ಮವರೆಲ್ಲ ಈ ಮನೆಗ್ ಬಂದಿದ್ದಕ್ಕೆ ಈ ಮನೆ ಅಳಿಯನ್ನ ಆಡ್ಕೋತಿದ್ದಾರೆ. ಇದಕ್ಕಿಂತ ಅವಮಾನ ಇನ್ನೇನಿದೆ? ನಾಳೆ ಹೊರಗೆ ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತಾ? ಇದೇ ನಿನ್ ಕೊನೆ ನಿರ್ಧಾರನ ರೂಪ? ನಾನು ಏನೇ ಆದರೂ ಯೋಚನೆ ಮಾಡಿನೇ ಹೇಳ್ತೀನಿ. ಜೈ ಇಲ್ಲೇ ಇರಬೇಕು, ಇಲ್ಲ ದೂರ ಹೋಗ್ಬೇಕು. ನಿಮ್ಮನೆ ತನಕ ಬಂದಿದ್ದೀವಿ ಅಂತ ನಮ್ಮನ್ನ ಕಡ್ಗಾಣಿಸ್ಬೇಡಿ ರೂಪ ಅವರೇ. ಇನ್ನು ನಮ್ಗೆ ತಾಳ್ಮೆಯಿಂದ ಇರೋಕ್ಕಾಗಲ್ಲ. ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಿದೆ. ನಿಮ್ಮ ಮಗಳನ್ನ ನಿಮ್ಮನೇಲೆ ಉಳಿಸ್ಕೊಳ್ಳಿ. ನಡಿ ಜೈ. ನಿನ್ಗೋಸ್ಕರ ಈಗಾಗ್ಲೇ ಎಷ್ಟೋ ಮೆಟ್ಲು ಇಳಿದಿದೀವಿ ಜೈ. ಇನ್ನು ಇಳಿಯೋಕ್ಕಾಗಲ್ಲ. ನಿನಗ್ ಗೌರವ ಇಲ್ದಿರೋ ಜಾಗದಲ್ಲಿ ನೀನಿರೋ ಅವಶ್ಯಕತೆ ಇಲ್ಲ. ನಡಿ ಜೈ. ಅಜ್ಜಿ ಬಾರೋ, ಇವಳಂತವ್ರು ಬೇಕಾದಷ್ಟು ಜನ ಸಿಗ್ತಾರೆ, ಬಾ. ಮಾಮ್, ಅವ್ರು ಹೋಗ್ತಿದ್ದಾರೆ ಮಾಮ್. ತಡೆ ಮಾಮ್, ಅವ್ರು ನಂಗೆ ಬೇಕು ಮಾಮ್.